ಸ್ನೇಹಿತರೆ ಎಲ್ರಿಗೂ ಕೂಡ ಏನು ಅಂತಂದ್ರೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಒಂದು ನಡವಳಿಗಳ ಸಂಬಂಧಪಟ್ಟ ಹಾಗೆ ಒಂದು ಆದೇಶ ಇಲ್ಲಿ ಬಂದಿರುವಂತದ್ದು. ಸೊ ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಇದನ್ನ ಫಸ್ಟ್ ಟೈಮ್ ನೋಡಿದಾಗ ಸೊ ಇದು ಕನ್ಫರ್ಮ್ ಮಾಡ್ಕೊಳ್ಳೋಕೋಸ್ಕರ ಸಂಬಂಧಪಟ್ಟ ಇಲಾಖೆಯ ಆ, ಸಂಬಂಧಪಟ್ಟ ಇಲಾಖೆಗೆ ಕರೆ ಮಾಡಿದ್ದೆ. ಈ ಒಂದು ಏನು ಈ ಆದೇಶಕ್ಕೆ ಸಹಿ ಹಾಕಿರುವಂತವ್ರು ಸಂದೀಪ್ ಬಿ.ಕೆ ಸರ್ ಇದ್ದಾರೆ. ಸೊ ಅವರಿಗೆ ಕರೆ ಮಾಡಿ ನಾನು ಇದನ್ನ ಕನ್ಫರ್ಮ್ ಮಾಡ್ಕೊಂಡೆ. ಸೊ ಅವ್ರು ಹೇಳಿದಂಥದ್ದು ಹೌದು, ಸರ್ಕಾರದ ಮಟ್ಟದಲ್ಲಿ ತಯಾರಿ ನಡೀತಾ ಇದೆ. ಇನ್ನೇನು ನೇಮಕಾತಿಗೆ ಈ ಒಂದು ಆದೇಶದ ಮೂಲಕ ನಾವು ಪ್ರಕ್ರಿಯೆ ಚಾಲನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ. ನೋಡಿ, ಇಲ್ಲಿ ಹೇಳಿರುವಂತದ್ದು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೇಲುಸ್ತರವಾಗಿ ಉನ್ನತ ಮಟ್ಟದ ಆ, ಅಧಿಕಾರಿಗಳನ್ನ ನೇಮಿಸುವ ಬಗ್ಗೆ. ಅಂದ್ರೆ ಏನೀಗ ರೆಕ್ರೂಟ್ಮೆಂಟ್ ಮಾಡ್ಬೇಕಂತ ಇದೆ ಸರ್ಕಾರ. ಅಂದ್ರೆ ಈ ಹಿಂದೆ ಹೇಳಿದಂಥದ್ದು ಒಂದು 56,000 ಹುದ್ದೆಗಳನ್ನ, ಬಟ್ ಇಲ್ಲಿ ಇನ್ನಷ್ಟು ಆಡ್ ಮಾಡಿ ಅಂದ್ರೆ 72,186 ಹುದ್ದೆಗಳ ಭರ್ತಿಗೆ ಏನೀಗ ಆಲ್ರೆಡಿ ಅನುಮೋದನೆ ಸಿಕ್ಕಿರುವಂತದ್ದು. ಸೊ ಅವೆಲ್ಲವನ್ನ ಭರ್ತಿ ಮಾಡಬೇಕು ಅನ್ನುವಂಥದ್ದು ಈ ಒಂದು ಆದೇಶದಲ್ಲಿ ಇರುವಂತದ್ದು. ನೋಡಿ, ಈ ಒಂದು ನೇಮಕಾತಿ ವಿಚಾರವಾಗಿ ಯಾರೆಲ್ಲ ಹೋರಾಟ ಮಾಡಿದ್ರ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಒಂದು ಹೋರಾಟದ ಫಲಶ್ರುತಿಯಾಗಿ ಇವತ್ತು ನೇಮಕಾತಿ ಪ್ರಕ್ರಿಯೆಗಳು ಆ, ಆರಂಭ ಆಗಿದೆ. ಸೊ ಮೊದಲನೇದಾಗಿ ಇಲ್ಲಿ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ 2023-24ನೇ ಸಾಲಿನಿಂದ ಇಲ್ಲಿವರೆಗೂ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 40,009 ಹುದ್ದೆಗಳನ್ನ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತ ನೀಡಿದೆ ಅಂತ ಹೇಳಿದ್ದಾರೆ. ಅಂದ್ರೆ 2023-24 ಆ ಒಂದು ಸಾಲಿನಲ್ಲಿರುವಂತ 40,000 ಹುದ್ದೆಗಳು. ಅದಾದ್ಮೇಲೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು, ಹಾಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಈಗಾಗಲೇ ಪರಿಭಾವಿತ ಸಹಮತಿಯನ್ನು ನೀಡಿರುತ್ತದೆ. ಅಂದ್ರೆ ಅಲ್ಲಿ ಆಲ್ರೆಡಿ HK ರೆಕ್ರೂಟ್ಮೆಂಟ್ಗೆ ಪರಿಭಾವಿತ ಸಹಮತಿಯನ್ನು ನೀಡಿದೆ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಆಯ್ಕೆ ಪ್ರಾಧಿಕಾರಗಳಿಗೆ ಕ್ರಿಯಾ ಯೋಜನೆಗಳನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಲಾಗಿತ್ತು. ಒಟ್ಟಾರೆ ಇವರು ಎಷ್ಟು ಇಲಾಖೆಗಳಲ್ಲಿ ಹೇಳಿರುವಂತದ್ದು ಇಷ್ಟು ಹುದ್ದೆಗಳನ್ನಂದ್ರೆ 17 ಇಲಾಖೆಗಳಿಂದ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನ ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಇಲ್ಲಿ ಸೂಚಿಸಿರುವಂತದ್ದು 17 ಇಲಾಖೆಗಳಲ್ಲಿ. ಆಮೇಲೆ 34 ಇಲಾಖೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನ ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲು ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಸೊ ಇಲ್ಲಿ ಸರ್ಕಾರದ ಆದೇಶಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ 17 ಇಲಾಖೆಗಳದು ಆಮೇಲೆ ಒಂದೊಂದಾಗಿ ಮಾಹಿತಿ ಇಲ್ಲಿ ಇದೆ. ಸೊ ನೋಡಿ, ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಆಗಸ್ಟ್ ತಿಂಗಳ ನಂತರ KPSC ನೋಟಿಫಿಕೇಶನ್ಸ್ ಆಗುತ್ತೆ. ಈಗಾಗಲೇ KA ಅದು ಕೂಡ ಹಲವಾರು ನೇಮಕಾತಿಗಳು ಆರಂಭ ಆಗಿದೆ. ಸೊ ಆದಷ್ಟು ಪ್ರಿಪರೇಷನ್ ಕಡೆ ಹೆಚ್ಚಿನ ಒತ್ತು ಕೊಡಿ ಅಂತ. ಮೇಲಿನ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳಿಗೆ ಮುಂದಿನ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆ. ಅಂದ್ರೆ ಈಗ ಯಾವ ತಿಂಗಳಿದು ನಿಮ್ಗೆ ಗೊತ್ತಿದೆ, ಜೂನ್ ಕೊನೆ, ಇನ್ನು ಜುಲೈ ಆಗಸ್ಟ್, ಅಂದ್ರೆ ಇನ್ನು 2 ತಿಂಗಳು ಅಂದ್ರೆ ಆಗಸ್ಟ್ ಎಂಡ್ ಅಷ್ಟಲ್ಲಿ ಎಲ್ಲಾ ನೋಟಿಫಿಕೇಶನ್ಸ್ಗೆ ಚಾಲನೆಯನ್ನು ಕೊಡಬೇಕು. ಅಂಡ್ ಮುಂದಿನ 4 ತಿಂಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು, ಅಂದ್ರೆ ಒಟ್ಟಾರೆ ಇನ್ನು 6 ಮಂತ್ ಅಲ್ಲಿ ಹೋಲ್ ಪ್ರೊಸೆಸ್ ಅನ್ನ ಮುಗಿಸ್ಬೇಕು. ಈ ಇಯರ್ ಎಂಡ್ ಡಿಸೆಂಬರ್ ಅಷ್ಟಲ್ಲಿ ಎಲ್ಲಾ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿರುವಂತದ್ದು. ಈ ಆದೇಶವನ್ನ ಸಚಿವ ಸಂಪುಟ ಪ್ರಕರಣ ಸಂಖ್ಯೆ 332/2026 ದಿನಾಂಕ 20/6/2026ರಂದು ಸಚಿವ ಸಂಪುಟದ ನೀಡಿದ ನಿರ್ದೇಶನದ ಅನುಸಾರ ಹೊರಡಿಸಲಾಗಿದೆ. ಇಲ್ಲಿ ನೋಡಬಹುದು ನೀವು, ಇನ್ನು 6 ಮಂತ್ ಅಲ್ಲಿ ಹೋಲ್ ರೆಕ್ರೂಟ್ಮೆಂಟ್ ಯಾವ್ದಾವ್ದೆಲ್ಲ ಹುದ್ದೆಗಳು ಖಾಲಿ ಇದೆ 72,000 ಹುದ್ದೆ ಯಾವ ಇಲಾಖೆಗಳು ಅಂತ ಮುಂದೆ ಕೊಟ್ಟಿದ್ದಾರೆ. ಸೊ ಅಷ್ಟನ್ನು ಕೂಡ ನೇಮಕಾತಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥದ್ದು. ಸೊ ನೋಡಿ, ಈಗ PC ಓದ್ತಾ ಇದ್ರ, VA ಓದ್ತಾ ಇದ್ರ, SDFA ಓದ್ತಾ ಇದ್ರ, ESA ಓದ್ತಾ ಇದ್ರ, ನೀವು ಯಾವ್ದಕ್ಕೆ ಓದ್ತಾ ಇದ್ರ ಅಂತ ಯಾರು ಕೇಳಲ್ಲ. ನಿಮ್ಮ ಕನಸಿನ ಹುದ್ದೆ ಯಾವುದು, ನೀವು ಪ್ರಿಪರೇಷನ್ ಮಾಡಿ. ಸೊ ಮತ್ತೆ ಸಮಯಾವಕಾಶಕ್ಕಾಗಿ ಬೇಡ್ಕೊಳ್ಳುವಂಥದ್ದು ಬೇಡ, ರೆಡಿ ಆಗಿರಿ. ಯಾವಾಗಲೇ ನೋಟಿಫಿಕೇಶನ್ ಆಗಲಿ, ಸೊ ರೆಡಿ ಆಗಿರಿ. ಯಾವ್ದಾವ್ದು ಇಲಾಖೆಗಳು ಅನ್ನುವಂಥದ್ದು ನೋಡಿ, ಕೃಷಿ ಇಲಾಖೆ. ನಾನು ಈ ಇಲಾಖೆಗೆ ಸಂಬಂಧಪಟ್ಟಾಗಿ ಎಷ್ಟು ಹುದ್ದೆಗಳು ಅನ್ನುವಂಥದ್ದು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಫಸ್ಟ್ ನಿಮ್ಗೆ ಎಕ್ಸಾಂಪಲ್ ಆಗಿ ಒಟ್ಟು ಎಷ್ಟು ಇಲಾಖೆಗಳು, 17 ಇಲಾಖೆ. 17 ಇಲಾಖೆ ಇಲ್ಲಿ, ಆಮೇಲೆ ಇಲ್ಲಿ 34 ಇಲಾಖೆಗಳು. ಈ ರೀತಿ ನಿಮ್ಗೆ ಮಾಹಿತಿ ಇರುವಂತದ್ದು ನೋಡಿ. ಯಾರು ಕೃಷಿ ಇಲಾಖೆ ಹುದ್ದೆಗಳಿಗೆ ಓದ್ತಾ ಇದ್ರೆ ಅದರಲ್ಲಿ SD, FDA ಬೇರೆ ಬೇರೆ ಅಧಿಕಾರಿ ಈಗ ಆಲ್ರೆಡಿ AO ಎಲ್ಲ ಆಗಿದೆ. ಸೊ ಆಮೇಲೆ ಪಶುಸಂಗೋಪನೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಕೂಡ ಸೆಕ್ರೆಟರಿ ಗ್ರೇಡ್ 1 ಗ್ರೇಡ್ 2 ಈ ರೀತಿ ಹುದ್ದೆಗಳಿದೆ. ಆಮೇಲೆ ತೋಟಗಾರಿಕೆ, ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಮೀನುಗಾರಿಕೆ, ಸಹಕಾರ ಇಲಾಖೆ, ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಜಲಸಂಪನ್ಮೂಲ ಇಲಾಖೆ, ಕಾರ್ಮಿಕ ಇಲಾಖೆ, ಇಂಧನ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಈ ರೀತಿ ಒಟ್ಟು ಈ ಒಂದು ಇಲಾಖೆ 17 ಇಲಾಖೆಗಳು. ಅದಾದ್ಮೇಲೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಆಗಿರ್ಬೋದು, ಕೌಶಲಾಭಿವೃದ್ಧಿ, ಅರಣ್ಯ ಇಲಾಖೆದು ಕೂಡ ಇದೆ, ಹಲವಾರು ಹುದ್ದೆಗಳಿದೆ. ಕಂದಾಯ ಇಲಾಖೆಯಲ್ಲಂತೂ ತುಂಬಾ SDFD ಎಲ್ಲ ಇದೆ.
ಸೊ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿದೆ. ಈ ಒಂದು 34 ಇಲಾಖೆಗಳಲ್ಲಿ. ಸೊ ಇಷ್ಟು ರಿಕ್ರೂಟ್ಮೆಂಟ್ ಅನ್ನ, ಇಷ್ಟು ಇಲಾಖೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನ ಸರ್ಕಾರ ಭರ್ತಿ ಮಾಡೋದಕ್ಕೆ ಇನ್ನು 6 ತಿಂಗಳು ಗಡುವನ್ನ ಫಿಕ್ಸ್ ಮಾಡಿದೆ. ಸೊ ನೋಡಿ, ಯಾರು ಕೂಡ ಸಮಯವನ್ನ ವ್ಯರ್ಥ ಮಾಡದೆ ಪ್ರಿಪರೇಷನ್ ಕಡೆ ಗಮನ ಕೊಡಿ. ಯಾಕೆಂದ್ರೆ ಕಳೆದು ಹೋಗಿರೋ ಸಮಯವನ್ನ ಮತ್ತೆ ಮತ್ತೆ ತರೋದಕ್ಕಾಗಲ್ಲ. ಸೊ ಆಮೇಲೆ ನೀವು ಈಗ ಹೆಂಗಾಗಿದೆ ನೋಡಿ, ಪಿಸಿಗೆ ಸಡನ್ ಆಗಿ ನೋಟಿಫಿಕೇಶನ್ ಆಯ್ತು, ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ರಿ, ಕೆಲವರಿಗೆ ಟೈಮ್ ಸಿಕ್ಕಿಲ್ಲ ಅಂತೀರಾ. ಹಂಗೆ ಯಾವುದಕ್ಕೂ ಟೈಮ್ಗಾಗಿ ವೇಟ್ ಮಾಡಬೇಡಿ, ಪ್ರಿಪೇರ್ ಆಗಿರಿ. ಇನ್ನು 6 ತಿಂಗಳಲ್ಲಿ ಎಲ್ಲ ನೇಮಕಾತಿಗಳು, ನೀವು ಅನ್ಕೊಂಡ ಹುದ್ದೆಗಳೆಲ್ಲವೂ ಕೂಡ ನಿಮ್ಗೆ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳು.